ರಾಜ್ಯದಲ್ಲಿ ಉಷ್ಣ ವಿದ್ಯುತ್ ಘಟಕದಲ್ಲಿ ದಾಖಲೆ ಮಟ್ಟದ ವಿದ್ಯುತ್ ಉತ್ಪಾದನೆಯಾದ ಹಿನ್ನೆಲೆಯಲ್ಲಿ ರೈತರಿಗೆ ಮತ್ತೆ 7 ಗಂಟೆಗಳ ಕಾಲ ವಿದ್ಯುತ್ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ರಾಯಚೂರಿನಲ್ಲಿಂದು ಹೇಳಿದ್ದಾರೆ. ಕಳೆದ ಬಾರಿ ಮಳೆಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ವಿದ್ಯುತ್ ಬೇಡಿಕೆ ಗಣನೀಯವಾಗಿ ಹೆಚ್ಚಳವಾಗಿತ್ತು. ಇದರಿಂದ ರೈತರಿಗೆ ಸಮಸ್ಯೆಯಾಗಿತ್ತು. ಈ ವರ್ಷ ಬಳ್ಳಾರಿ ಮತ್ತು ರಾಯಚೂರು ಉಷ್ಣ ವಿದ್ಯುತ್ ಘಟಕದಲ್ಲಿ ವಿದ್ಯುತ್ ದಾಖಲೆ ಮಟ್ಟದಲ್ಲಿ ಉತ್ಪಾದನೆಯಾಗಿದೆ. ಇದರಿಂದ ಎದುರಾಗಿದ್ದ ವಿದ್ಯುತ್ ಸಮಸ್ಯೆ ದೂರವಾಗಿದೆ ಎಂದರು. ವಾಲ್ಮೀಕಿ ನಿಗಮದ ಹಗರಣ ಆರೋಪ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ತನ್ನ ಕೆಲಸ ಮಾಡುತ್ತಿದೆ. ತನಿಖೆ ಪೂರ್ಣಗೊಳ್ಳಲಿ, ಅದಕ್ಕೂ ಮುನ್ನ ಮಧ್ಯಪ್ರವೇಶ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಆ ಸಂದರ್ಭದಲ್ಲಿ ಒಂದೇ ಸತಿ ನಮಗೆ ಡಿಮಾಂಡು ಸುಮಾರು 7,500 ಮೆಗಾವಾಟ್ 8,000 ಇದ್ದಿದ್ದು ಒಂದೇ ಸತಿ 13,000 ಮತ್ತು 14,000 ಅಪ್ ಟು 18,000 ಮೆಗಾವಾಟಿಗೆ ಹೋಗ್ಬಿಟ್ಟಿದೆ. ಈ ಇದರಲ್ಲಿ ನಾವೇನು ಮಾಡಿದ್ವಿ, ಒಂದೇ ಸತಿ ತಾವೆಲ್ಲ ನೋಡಿರ್ಬೋದು, ನಮಗೆ ಪವರ್ ಶಾರ್ಟೇಜ್ ಬಂದಿದೆ. ಪವರ್ ಶಾರ್ಟೇಜ್ ಬಂದರೂ ಸಮೇತ ಡೊಮೆಸ್ಟಿಕ್ ಇದಕ್ಕೆ ನಾವು ಪವರ್ ಕಟ್ ಮಾಡಿರಲಿಲ್ಲ, ಇಂಡಸ್ಟ್ರಿಗೆ ಮಾಡಿರಲಿಲ್ಲ. ಪ್ಲಸ್ ಇದಕ್ಕೆ ಮತ್ತು ಇರಿಗೇಷನಿಗೆ 7 ಅವರ್ಸಿಂದ 5 ಅವರ್ಸು ನಮ್ಮ ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೆದುಬಿಟ್ಟು ಅದನ್ನು ಆದೇಶ ಕೊಟ್ಟಿದ್ದರು. ಯಾಕೆ ನಮ್ಮ ಫಾರ್ಮರ್ಸ್ ಎಲ್ಲ ಏನು ಹೇಳ್ತಾ ಇದ್ರು ಅಂತ ಬಿಟ್ಟರೆ ಅನ್ಶೆಡ್ಯೂಲ್ಡ್ ಪವರ್ ಕಟ್ ಆಗ್ತದೆ. ನೀವು ಸಮೇತ ಪ್ರೆಸ್ಸಲ್ಲಿ ಸಮೇತ ರಿಪೋರ್ಟ್ ಮಾಡಿದ್ರೆ ನೋಡಿ. ವಾಲ್ಮೀಕಿ ಹಗರಣ ಆಗಲಿ ಇನ್ನೊಂದಾಗಲಿ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗೋ ವಿಚಾರ ಇಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಈಗಾಗಲೇ SIT ಮಾಡಿ ಕೊಟ್ಟಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಮಗೇನು ಮುಜುಗರ ಬರ್ತದೆ, ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದರೆ ಯಾರು ಇನ್ವಾಲ್ವ್ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ.